ನಮ್ಮ ರಾಜ್ಯದ ಯುವ ನಾಯಕರು, ಸಚಿವರು, ಶಾಸಕರು, ಚಾಮರಾಜಪೇಟೆ ಕ್ಷೇತ್ರ ಬೆಂಗಳೂರು ಶ್ರೀಯುತರಾದ BZ ಜಮೀರ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಮಂತ್ರಿ ಸ್ಥಾನ ನೀಡಬೇಕು ಅಂತ ರಾಜ್ಯ ಸರ್ಕಾರ ಹಿಂದೇನೋ ಕಳೆದ ಮೇ ತಿಂಗಳಲ್ಲಿ ತಲೆ ದಂಡ ಆಗುವ ಸಾಧ್ಯತೆ ಇದೆ ಅಂತ ನಾವು ಮಾಧ್ಯಮದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ರೀತಿ ನೋಡ್ತಾ ಇದ್ದವು. ಅದು ಸ್ಫೋಟಗೊಂಡಿದ್ದು ಸನ್ಮಾನ್ಯ ಶ್ರೀಯುತರಾದ DK ಶಿವಕುಮಾರ್ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವುದನ್ನು ಒಂದೆರಡು ದಿನ ಮುಂಚೆ ಅದು ಸ್ಫೋಟಗೊಳ್ಳುತ್ತೆ. ಅದು ಯಾವುದೇ ಒಂದು ಇಂಡೈರೆಕ್ಟ್ ಆಗಿ ಅವರು ತೇಜೋದೇ ಕೆಲಸ ಮಾಡೋ ರೀತಿ ಕೆಲಸ ಮಾಡಿರ್ತಾರೆ. ಅದನ್ನು ಇದು ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿಸ್ಬೇಕು, ಈ ಮಂತ್ರಿ ಸ್ಥಾನ ಸಿಗಬಾರ್ದು ಅಂತ. ಈ ಕೇವಲ ಜಮೀರ್ ಅಹ್ಮದ್ ಅವರು ಮುಸ್ಲಿಂ ನಾಯಕರಲ್ಲ, ಇದು ಬಿಂಬಿಸಲಾಗ್ತಿದೆ ಮುಸ್ಲಿಂ ನಾಯಕ ಅಂತ. ಮುಸ್ಲಿಮರಲ್ಲಿ ರಾಜಕೀಯ ನಾಯಕರು ಜಮೀರ್ ಅಹ್ಮದ್, ಜಾತ್ಯತೀತ ನಾಯಕ, ಇದು ರಾಜ್ಯದ ಜಾತ್ಯತೀತ ನಾಯಕರು ಜಮೀರ್ ಅಹ್ಮದ್. ಕಳೆದ ಏನು ಉಪಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ನಂತರ ಇಡೀ ರಾಜ್ಯದಂತ ಹೋರಾಟಗಳು ನಡೀತಾ ಇದ್ದಾವೆ. ಜಮೀರ್ ಅಹ್ಮದ್ ಖಾನ್ ಪರವಾಗಿ ಅವರಿಗೆ ಅಧಿಕೃತವಾಗಿ ಉಪಮುಖ್ಯಮಂತ್ರಿ ಸ್ಥಾನಗಳು ಅರ್ಹರಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ. ಪಕ್ಷ ಯಾವುದೇ ರೀತಿ ಜವಾಬ್ದಾರಿ ಕೊಟ್ಟರು ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರ್ವಹಿಸ್ತಾ ಇದ್ದಾರೆ. ಪಕ್ಷಕ್ಕೆ ಸಾಕಷ್ಟು ಬಲ ಬಂದಿದೆ. 2023ರಲ್ಲಿ ಎಲ್ಲ ಸಾಮೂಹಿಕವಾಗಿ ಮುಸ್ಲಿಮು ಓಟು ಬರಬೇಕಾದ್ರೆ, ಅದು ವಾಲಿಸೋ ರೀತಿ ಬರಬೇಕಾದ್ರೆ ಜಮೀರ್ ಅಹ್ಮದ್ ಖಾನ್ ಅದಕ್ಕೆ ನೇರ ಅವರೇ ಕಾರಣ. ಇಷ್ಟು 135 ಸೀಟ್ ಬರಬೇಕಾದ್ರೆ ಇವರೇ ಕಾರಣ. ಕಳೆದ ತಿಂಗಳು ಉಪಚುನಾವಣೆ ಏನು ನಡೀತು, ಆ ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೇಳಿದ್ರೆ ತಪ್ಪಾಯಿತು. ದಾವಣಗೆರೆ ಬೈ ಎಲೆಕ್ಷನಲ್ಲಿ, ಬಾಗಲಕೋಟೆ ದಾವಣಗೆರೆ ಎಲೆಕ್ಷನಲ್ಲಿ ಆ ದಾವಣಗೆರೆ ಕ್ಷೇತ್ರಕ್ಕೆ ಸುಮಾರು 2,11,000 ಓಟ್ಗಳಿದ್ದಾವೆ. ಆ ಪೈಕಿ ಮುಸ್ಲಿಂ ಸಮುದಾಯದ ಓಟ್ಗಳು 30%ಇದ್ದಾವೆ. ಅದರಲ್ಲಿ ಅಬ್ದುಲ್ ಜಬ್ಬಾರ್ ಅಂತ ನಾಯಕರು ಸುಮಾರು 30-40 ವರ್ಷ ದುಡಿದಿದ್ದಾರೆ. ಆ ದುಡಿದಿದ್ದ ವ್ಯಕ್ತಿಗೆ ಈ ಸಲ ವಿಧಾನಸಭಾ ಉಪಚುನಾವಣೆಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ, ತಪ್ಪಾಯಿತು. ತದನಂತರ ಅವರನ್ನು ಉಚ್ಚಾಟಿಸಿಬಿಟ್ರು. ಆಮೇಲೆ ಅಲ್ಪಸಂಖ್ಯಾತ ಘಟಕ ರಾಜ್ಯಾಧ್ಯಕ್ಷರಾಗಿದ್ದರು, ಅದನ್ನು ಕೂಡ ಸಮೇತ ಕಿತ್ತಾಕಿದ್ರು. ಆಮೇಲೆ ಏನು ಮಾಡಿದ್ರು, ನಾಸೀರ್ ಹುಸೇನ್ ಸಾಹೇಬ್ ಪಾಲಿಟಿಕಲ್ ರಾಜಕೀಯ ಕಾರ್ಯದರ್ಶಿ ಮಾನ್ಯ ಸಿದ್ದರಾಮಯ್ಯನವರು, ಅವರನ್ನು ಕೂಡ ಪಕ್ಷದಿಂದ ವಜಾಗೊಳಿಸಿದರು. ಅವರು ಬಾಗಲಕೋಟೆಯಲ್ಲಿ ಏನು ಪಕ್ಷದಿಂದ ಡೈರೆಕ್ಷನ್ ಏನಿತ್ತು 10-12 ದಿವಸ ಅಲ್ಲೇ ಮುಖ ಮಾಡಿ ಅದು ಗೆಲ್ಲಿಸೋ ರೀತಿ ಕೆಲಸ ಮಾಡಿ ಉಪಚುನಾವಣೆಯಲ್ಲಿ 2 ಸೀಟು ಕೂಡ ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಜಮೀರ್ ಅಹ್ಮದ್ ಕೆಲಸ ಏನಿತ್ತು, ಅಲ್ಲಿ ಮೊದಲೇ ಏಕಾವಚನದಲ್ಲಿ ಅಲ್ಲಿ ಬಿಂಬಿಸಲಾಗಿತ್ತು ಅವ್ರಿಗೆ, ಯಾರಿಗೆ ಜಮೀರ್ ಅಹ್ಮದ್ ಖಾನ್ಗೆ. ಅವ್ರ ಕ್ಷೇತ್ರ ನಾಯಕ ಹಂಗೆ ಹೇಳಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಾಲಿರ್ಬೋದು ಆ ರೀತಿ ಒಂದು ವ್ಯವಸ್ಥಿತವಾಗಿ ಪ್ರಯತ್ನ ಮಾಡಿದರು. ತದನಂತರ CM ಸಿದ್ದರಾಮಯ್ಯ ಹೇಳಿದಾಗ 7ನೇ ತಾರೀಕು ಹೋಗಿ ಸನ್ಮಾನ್ಯ SS ಮಲ್ಲಿಕಾರ್ಜುನ ಅವ್ರ ಮನೆಗೆ ಭೇಟಿ ಮಾಡಿ, ಅಲ್ಲಿ ಇಲ್ಲ ನಮ್ಗೆ ಖಂಡಿತ ನಿಮ್ಮಾಗ ಹೇಳ್ತಾನೆ ಆಶ್ವಾಸನೆ ಕೊಟ್ಟು ಗೆಲ್ಲಿಸಿ, ನಂತರ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲಿ ಮುನಿಸ್ಕೊಂಡಿದ್ರು ನಮ್ಮ ಸಮಾಜ, ಮುಸ್ಲಿಂ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಲ್ಲ ಅಂತ ಅಲ್ಲಿವರೆಗೆ ಮನವರಿಕೆ ಮಾಡಿ, ಇಲ್ಲ ನೀವು ಕೊಡಲೇಬೇಕು, ಗೆಲ್ಲಿಸಬೇಕು, ಈಗ ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಅವ್ರು ಒಗ್ಗಟ್ಟಿ ಅವ್ರು ಪ್ರಯತ್ನ ಮಾಡಿದಾಗ ಮೇ 4ರ ರಿಸಲ್ಟ್ ಬಂತು. ಜೂನಕ್ಕೆ 2 ಸೀಟು ಬಾಗಲಕೋಟೆ ಮತ್ತು ದಾವಣಗೆರೆ 2 ಸೀಟು ಅಧಿಕೃತವಾಗಿ ಗೆದ್ದಾಯಿತು. ಅದರ ಮಧ್ಯದಲ್ಲಿ ಕೇರಳ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಹೋರಾಟ ಏನು ನಡೀತಾ ಇದೆ, ಕೇರಳ ಜವಾಬ್ದಾರಿ ನಡೆದಾಗ UDF ಅಲ್ಲಿ ಕನಿಷ್ಠ ಒಂದು 15 ಸೀಟ್ ಅದು ನಿಮ್ಮ ಕಡೆಯಿಂದ ಬೇಕೇ ಬೇಕು, ಇಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯಲು ನೀವು ಆದಷ್ಟು ಬೇಗ ನೀವು ಪ್ರಯತ್ನ ಮಾಡಲೇಬೇಕು ಅಂತ ರಾಷ್ಟ್ರ ನಾಯಕರು ಹೇಳಿದರು. ಅದೇ ರೀತಿ ಅವ್ರಿಗೆ ಒಂದು ಪ್ರಾಮಾಣಿಕ ಇದು ಸೇವೆ ಇದನ್ನೇ ಪ್ರಸಾದ ಅಂತ ತಿಳ್ಕೊಬಿಟ್ಟು ಕೆಲಸ ಮಾಡಿ ಶುರು ಮಾಡಿ
UDF ಬರೀ ರೀತಿ ಕೇರಳದಲ್ಲಿ 20 ವರ್ಷದ ನಂತರ ಆ ಪ್ರಯತ್ನಕ್ಕೆ ಇವರೇ ಕಾರಣ ಅಂತ ಒಂದು ಚರ್ಚೆಗಳು ಶುರುವಾಗಿದೆ. ಅದರ ಮಧ್ಯೆ ಈಗ ರಾಷ್ಟ್ರೀಯ ನಾಯಕರು ಏನು ಮಾಡಿದ್ರು ಇದನ್ನೆಲ್ಲ ಗಮನಿಸ್ಕೊಟ್ಟು ಇವರಿಗೆ AICC ಅಲ್ಪಸಂಖ್ಯಾತ ಘಟಕದಲ್ಲಿ ಸದಸ್ಯರನ್ನಾಗಿ ಮಾಡಬಹುದು. ಅವರು ರಾಷ್ಟ್ರ ಮಟ್ಟಕ್ಕೆ ಗುರುತಿಸೋ ರೀತಿ ಕೆಲಸ ಮಾಡಿದ್ರು. ಇಲ್ಲೇ ನಡೀತಾ ಇದೆ, ಇಲ್ಲಿ ಅಧಿಕೃತವಾಗಿ ಮುಸ್ಲಿಂ ಕೋಟಾದಲ್ಲಿ ಕನಿಷ್ಠ ಪಕ್ಷ ಅವರಿಗೆ ಉಪಮುಖ್ಯಮಂತ್ರಿ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಮೊದಲನೇ ಹಂತದಲ್ಲೇ ಕೊಡಬೇಕಾಗಿತ್ತು, ಅದನ್ನು ಕಡೆಗಣಿಸಿದರು. ಈಗ ಒಕ್ಕಲಿಗರ ಒಂದು ಕೋಟಾದಿಂದ ಕೃಷ್ಣ ಬೈರೇಗೌಡರು ಬಂದರು, ಕುರುಬ ಸಮಾಜದಿಂದ ಬೈರತಿ ಸುರೇಶ್ ಅವರು ಬಂದರು, ದಲಿತ ಕೋಟಾದಿಂದ G. ಪರಮೇಶ್ವರ್ ಬಂದರು, ಲಿಂಗಾಯತ ಕೋಟಾದ M. B. ಪಾಟೀಲ್ ಅವರು ಈ ಥರ ಬಂದರು. ಒಂದೇ ಸಮುದಾಯದಿಂದ 2-3 ಜನ ಆಯ್ಕೆ ಮಾಡಿಕೊಂಡು ಸಚಿವರಾಗಿ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದು ಇಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯನೇ ಇಲ್ಲದಂಗೆ ರೀತಿ ನಡ್ಕೋತಾ ಇದ್ದಾರೆ ಕಾಂಗ್ರೆಸ್. ಈ ಹಿಂದೆನೂ ನಮಗೆ ಬೇಕಾದಷ್ಟು ಕೊಟ್ಟಿದ್ದೀವಿ, ನಾವು ಕೊಟ್ಟಷ್ಟು ಏನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾವಿರೋದು 13+% ಕರ್ನಾಟಕದಲ್ಲಿ ನಾವು ಜಾತಿ ಲೆಕ್ಚರ್ದಲ್ಲಿ ಇದ್ದೀವಿ. ನಮಗೆ ಕೊಟ್ಟಿರೋದು ಕೇವಲ 9 ಸೀಟು. ಅದೇ 22 ಸೀಟ್ ಇದ್ದವನ್ನ 37 ಸೀಟ್ ಕೊಟ್ಟವ್ರೆ. 7% ಇದ್ದಿದ್ದಾನೆ 22 ಸೀಟ್ ಕೊಟ್ಟವ್ರೆ. ಇದು ಸಾಮಾಜಿಕ ನ್ಯಾಯ ಸಮಪಾಲು ಅಲ್ಲ. ಅದು ಮತ್ತೆ ಬಜೆಟಲ್ಲಿ ಏನು ಮಾಡಿದ್ದಾರೆ, 10,000 ಕೋಟಿ ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು 4,000 ಚಿಲ್ಲರೆ ಕೊಟ್ಟಿರೋದು. ಅದು ಕೂಡ ಇದಕ್ಕೆ ಕಾರಣಕರ್ತರು ಜಮೀರ್ ಅಹಮದ್ ಖಾನೆ. ಈಗ ನಮ್ಮ ಧ್ವನಿಯಾಗಿ ನಿಲ್ತಾ ಇರೋದು ಜಮೀರ್ ಅಹಮದ್ ಒಬ್ಬರೇ. ಅದು ಬಿಟ್ರೆ ಈ ಹಿಂದೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ CM ಸಿದ್ದರಾಮಯ್ಯ ಅಂತ ಒಂದು ಅವರು ಮಾಸ್ ಲೀಡರ್ ಆಗಿ ಇದ್ದಿದ್ರು. ನಂತರ ಅವರು ಪಕ್ಷದಿಂದ ಬೇರೆ ಪಕ್ಷ ಹೋದಾಗ ಈಗ ಜಮೀರ್ ಅಹಮದ್ ಅದನ್ನು ನಿರ್ವಹಿಸಿ ನಮ್ಮ ಸಮಾಜಕ್ಕೆ ಈಗ ನಮ್ಮ ರಾಜಕೀಯ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಇದನ್ನು ಮೂಲೆಗುಂಪು ಮಾಡಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ. ಈಗ ನಾವು ಹೇಳಬೇಕಂದ್ರೆ 4.4% ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ, ವಿಧಾನಸಭಾ ಕ್ಷೇತ್ರದಲ್ಲಿ ಸೀಟ್ ಹಂಚಿಕೆ ಆಗಿರೋದು.